ಪಾಲಕ್ ತಗೊಳ್ಳಿ ಸರ್. ಕೊತ್ತಂಬರಿ ತಗೊಳ್ಳಿ. ಅದು ಇದೆ ತಗೊಳ್ಳಿ. ಲೈಫಲ್ಲಿ ತಿನ್ನದಿರ್ಬೇಕು ಕಣೆ, ಆವಾಗಲೇ ಮಜಾ. ಹಲೋ, ಏನ್ ಸಾರಿ? ಏನೋ ಸಾರಿ? ಅಯ್ಯೋ ಸಾರಿ ಕೇಳಿದ್ನಲ್ಲ. ಅದ್ ಒಂದ್ ಮಾತು ಹೇಳ್ಬಿಟ್ಟು ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಬೋದು ಅನ್ಕೊಂಡಿದ್ಯಾ? ಮಾರ್ಕೆಟ್ ಅಲ್ಲಿ ಇಷ್ಟೊಂದ್ ಜನ ಓಡಾಡ್ತಾ ಇದ್ದಾರೆ, ನೀವಿಬ್ರು ನನ್ ಜೊತೆನೆ ಓಡಾಡ್ತಾ ಇದ್ದೀರಾ. ಆದ್ರೆ ಇದನ್ ಎಲ್ಲಾ ಬಿಟ್ಟು ಇವ್ ನನಗೆ ಯಾಕೆ ಬಂಡಿಕ್ಕಿ ಹೊಡ್ದ? ಅದು ಇಲ್ಲಿ ಏನೋ ಗೊತ್ತಿಲ್ದೆ ಆಗೋಯ್ತು. ಸಾರಿ ಕೇಳಿದ್ನಲ್ಲ. ಸಾರಿ ಕೇಳಿದ್ರಲ್ವೇ, ಬಾರಿ. ನೀನ್ ಸುಮ್ನಿರೆ, ಇದೆಲ್ಲ ನಾಟಕ ಕಡೆ. ಅವ್ನ್ ಮುಖ ನೋಡಿದ್ರೆ ಗೊತ್ತಾಗಲ್ಲ, ಒಳ್ಳೆ ಕಳ್ಳನ್ ತರ ಇದ್ದಾನೆ. ಇವರೆಲ್ಲ ಮಾರ್ಕೆಟ್ ಬರೋದೇ ಇದಕ್ಕೆ. ಏನೋ ಗುರಾಯಿಸ್ತಾ ಇದೀಯಾ? ತಪ್ಪಾಯ್ತು ಅಂತ ಕೇಳ್ಕೊಂಡೆ. ಬೇಕಾದ್ರೆ ಕೈಯೂ ಮುಗಿತೀನಿ, ಬೇಕಾದ್ರೆ. ಏನ್ ಬೇಕಾದ್ರೆ? ಅದು ಸರಿ ಸರಿ. ಅಂದ್ರೆ ಹೆಂಗೆ ಚೆನ್ನಾಗಿ ದಬಾಯಿಸ್ದೆ ಅಲ್ಲ? ಹೌದೌದು. ಏನು ತೊಂದರೆ ಇಲ್ಲ ಸರ್, ಎಲ್ಲ ಕರೆಕ್ಟ್ ಆಗಿದೆ. ಆಫೀಸರ್ ಹೇಳಿಲ್ಲ ಮುಖ ಕಳ್ಳ ತರ ಕಾಣುತ್ತೆ ಅಂತ. ಒಳ್ಳೆ ಇವಳಿಗೆ ಹೀಗೆ ಹೋಗ್ತಿದ್ದಾಳೆ. ಯಾವ ಹೆಣ್ಮಕ್ಳು ತಟ್ಟೆಗೆ ಹೋಗ್ಬಾರ್ದು. ಏನೇ ಮಾಡ್ತಿದ್ದೆ ಇಲ್ಲಿ? ಬನ್ನಿ 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 ಬನ್ನಿ. ಇಲ್ಲ ಸರ್, ದೊಡ್ಡ ಕಳ್ಳ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಹೊಡೆದು ಬಡ್ದು ಅದೇನು ಅಂತಾರಲ್ಲ ಏರೋಪ್ಲೇನು, ಅದ್ ಹಟ್ಬಿಟ್ಟು ಕೇಳಿ ಇವ್ರನ್ನ ತಾಳಿ ಎಲ್ಲಿಟ್ಟಿಲ್ಲ ಫಸ್ಟ್ ಕೇಳಿ. ಮೇಡಮ್, ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಇನ್ನೊಬ್ಬ ದೊಡ್ಡ ಕಳ್ಳ, ಬೋರ್ಕಿ, ಲಫಂಗ, ಲುಚ್ಚ ಅದೆಲ್ಲ ಗೊತ್ತು. ನೀವು ತಿಳ್ಕೊಂಡಿರೋ ತಪ್ಪು. ಇವರು ನಮ್ಮ ಪೊಲೀಸ್ ಆಫೀಸರ್ ACP ಅಯ್ಯ ಅಂತ. ಎಸ್. ಇನ್ಸ್ಪೆಕ್ಟರ್ ಹಾಯ್. ಹಲೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಅಯ್ಯ ಅವ್ರು ಎಲ್ಲಿ? ಹಲೋ, ಅವ್ರು ಎಲ್ಲಿ? ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. Yes. ಹಾಯ್. ನೀನಾ? ಕೋಪ ಮಾಡ್ಕೋಬೇಡಿ, ನಾನು ಬೇಕು ಅಂತ ಏನು ಮಾಡ್ಲಿಲ್ಲ. ಅದು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ನಂಗ್ ಗೊತ್ತು ತಪ್ಪು ಮಾಡೋದು ಅಪರಾಧ ಅಂತ. ಆ ಅಪರಾಧಿನ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡೋದು
ಕೊಟ್ಟಿದ್ಮೇಲೆ ಯಾಕೆ ಮಾಡಿದ್ರಿ? ನೋಡಿ 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 ನಿಮ್ ಕೋಪ ನನ್ ಮೇಲೆ ಇನ್ನ ಹೋಗಿಲ್ಲ. ಒಂದ್ಸಲ ಹೇಳ್ಬಿಡಿ ಅಲ್ಲ ನೀನು ಕ್ಷಮಿಸ್ಬಿಟ್ಟಿದ್ದೀರಾ ಅಂತ. ನೋಡಿ, ನಾನು ಯಾವ್ದೋ ಒಂದು ಮುಖ್ಯವಾದ ಫೈಲ್ ನೋಡ್ತಾ ಇದ್ದೀನಿ. ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ ಪ್ಲೀಸ್. ಅಯ್ಯೋ ನಿಜವಾಗ್ಲೂ ನಿಮ್ ನನ್ನ ಮೇಲೆ ಕೋಪ ಬಂದಿದೆ. ಅದು ನನ್ ಬೇಗ ನೀವು ಸಾರಿನ ಈ ರೀತಿನೂ ಕೇಳ್ತೀರಾ? ಸಾರಿ ಸಾರಿ. ಸರಿ ಸರಿ, ನೀನು ಹೊರಡು. ನೀವು ನನ್ ಕ್ಷಮಿಸಿದಿರೋದ್ ಒಂದ್ ಮಾತು ನಿಮ್ ಬಾಯಿಂದ ಬರೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ. ಅಮ್ಮ ತಾಯಿ, ಆಯ್ತು ಕ್ಷಮಿಸಿದೀನಿ, ಹೋಗು. ಹೋಗು ಅಂತ ಹೇಳಂದಲ್ಲ, ಇನ್ನೇ ಹಾಕಿಲ್ಲೇ ನಿಂತಿದ್ಯಾ? ಈಗೇನಾಯ್ತು? ಯಾಕೆ ಅಳ್ತಾ ಇದ್ಯಾ? ಸಾರಿ. ನೀವು ನಂಗೆ ಮುಟ್ಬಾರ್ದು ಜಾಗದಲ್ಲಿ ಮುಟ್ಬಿಟ್ರಿ. ಪೊಲೀಸ್ ಆಗ್ಬಿಟ್ಟು ಈಗೆಲ್ಲ ಮಾಡ್ಬಾರ್ದಾಗಿತ್ತು. ಸ್ವಲ್ಪ ಮೆತ್ತು ಮಾತಾಡ್ರಿ, ಯಾರ ಕೇಳಿಸ್ಕೊಂಡ್ರೆ ಅನ್ಕೊಳ್ತಾರೆ. ಮೆಲ್ಲಿಗೆ ರೀ, ಹಲೋ ಹಲೋ. ಇದೇನಮ್ಮ ಇದು? ಹೋಗ್ಬೇಕಾದ್ರೆ ಕೆಂಪು ರಸಗುಲ್ಲ ಹತ್ರ ಹೋದ್ರಿ, ಈಗ ಬರ್ಬೇಕಾದ್ರೆ ಕಾಕಿನ ಅಂಗಡಿ ಕಂಬರ್ ಕಡ್ತರ ಆಗ್ಬಿಟ್ಟಿದ್ರಲ್ಲ, ಅದ್ರ ಯಾರು ಏನ್ ಮಾಡಿದ್ರು? ಅದು ಅಯ್ಯ ಅಯ್ಯೋ, ಏನ್ ಮಾಡ್ದ? ಅದು ಅವನು ನಂಗ್ ಮುಟ್ಬಾರ್ದು ಜಾಗದಲ್ಲಿ ಮುಟ್ಬಿಟ್ಟ. ಎಲ್ಲಿ ಬಿಟ್ಟ? ಅಯ್ಯ, ಇಷ್ಟೆಲ್ಲ ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀನ್ ಓದ್ತಾ ಇರು. ಓಕೆ. ನಾನ್ ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಏನೋ ಕರ್ಕೊಂಡು ಹೋಗಕ್ ಕೂತಿದ್ಯಲ್ಲೇ. ಇನ್ಸ್ಪೆಕ್ಟ್ರು ಇವಳನ್ನ ಮುಟ್ಬಾರ್ದು ಜಾಗದಲ್ಲಿ ಮುಟ್ಬಿಟ್ಟಂತೆ. ಅಷ್ಟೇ ತಾನೇ, ಬಿಡೆ. ಅದು ಒಂದ್ ಹುಡುಗಿನ. ತಪ್ಪಲ್ವಾನೆ? ಸುಚಿ, ಮದ್ವೆಗ್ ಮುಂಚೆ ಮಾಡಿದ್ರೇನೆ ಥ್ರಿಲ್ಲು, ಮದ್ವೆ ಆದ್ಮೇಲೆ ಅದೆಲ್ಲ ಮಾಮೂಲೆ. ಅದು ಒಂದ್ ಪೊಲೀಸ್ ಆಫೀಸರ್ ಹಿಂಗೆಲ್ಲ ಮಾಡಿದ್ರೆ ಸರಿ ಅನ್ಸುತ್ತಾ ಹೇಳೋ? ಅಯ್ಯೋ ಸುಚಿ, ಪೊಲೀಸ್ನವ್ರಿಗೆ ಇದೆಲ್ಲ ಸಹಜ ಕಣೆ. ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ ನೋಡಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೆ. ನಾನ್ ತಪ್ಪು ಮಾಡ್ದೆ ಅಂತ ಕ್ಷಮೆ ಕೇಳಕ್ ಹೋದಾಗ ಕ್ಷಮಿಸ್ತೆ ಗೊತ್ತಾನೆ. ಅದೆಲ್ಲ ಬಿಟ್ಟು ಫ್ರೀ ಎಂಟರ್ಟೈನ್ಮೆಂಟ್ ಸಿಕ್ತಲ್ಲ, ಮಜಾ ತಗೊಳಕ್ ಬಿಟ್ಟು. ನನ್ ಲವರು ಇದಾನೆ, ತಪ್ಕೊಳಕ್ ಹೋದ್ರೆ 1 ಮೈಲಿ ದೂರ ಓಡ್ತಾನೆ. ನೀನ್ ತುಂಬಾ ಅದೃಷ್ಟ ಮಾಡಿದೆ ಕಣೆ. ಅಕ್ಕ ಅಕ್ಕ, ಯಾರು ಯಾರು? ನಾನು ಅಕ್ಕ, ಗೊತ್ತಾಗ್ಲಿಲ್ವಾ? ಅದೇ ಆಂಟಿ, ಸೊಲ್ಲಾಪುರ ಶಿವನ್ ದೇವಸ್ಥಾನದ ಪೂಜಾರಿ ಮಗಳು. ಅದೇ, ನೀವ್ ಇವ್ಳನ್ನ ತುಂಟಿ ತುಂಟಿ ಅಂತ ಕರಿತಿದ್ರಂತಲ್ಲ? ಸುಚಿ, ನೀನೇನೆ? ಅಯ್ಯೋ, ಎಷ್ಟ್ ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯೆ. ಪರವಾಗಿಲ್ಲ ಅಕ್ಕ, ನನ್ ಹೆಸರು ನೆನ್ಪಿಟ್ಕೊಂಡಿದ್ದೀರಲ್ಲ. ಅದ್ ಸರಿ, ಇದೇನ್ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ನೀವ್ ಈ ಊರಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಕ್ಕ, ಅವಳು ಇಲ್ಲೇ ಓದ್ತಾ ಇದ್ದಾಳೆ ಈಗ. ಓಹೋ, ಹಾಸ್ಟೆಲ್ ಇದ್ದಾಳೆ. ಹೌದಾ? ಬಹಳ ದಿವಸದ ಮೇಲೆ ನೋಡಿ ನಿನ್ ತುಂಬಾ ಖುಷಿ ಆಯ್ತು. ಈಗ ಮನೆ ನೋಡ್ಕೊಂಡಿದ್ಯಲ್ಲ, ಆಗಾಗ ಬರ್ತಾ ಇರು. ಆಗಾಗ್ಯಾಕಕ್ಕ, ಇಲ್ಲೇ ಬಂದ್ ಸೆಟ್ಲ್ ಹೋಗ್ಬಿಡ್ತೀನಿ. ಏನಂದ್ರೆ? ಬರ್ತಾ ಇರ್ತೀನಕ್ಕ. ನಿಜವಾಗ್ಲೂ ಮನೇನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಇದನ್ ಚೆನ್ನಾಗಿ ಇಟ್ಕೊಳಕ್ಕೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಲೀನ್ ಮಾಡಿ ಮಾಡಿ ನನಗಂತೂ ಸುಸ್ತಾಗಿ ಹೋಗಿದೆ. ಈಗ ಹೇಗೂ ಕಾಲೇಜ್ 1 ವಾರ ರಜಾ, ಇವಳು ಇಲ್ಲೇ ಇಟ್ಕೊಂಡ್ಬಿಡಿ, ಮನೇಲಿ ಇದ್ದು ನಿಮ್ಗೆ ಹೆಲ್ಪ್ ಮಾಡ್ತಾಳೆ. ಇವಳು ನನಗ್ ಹೆಲ್ಪ್ ಮಾಡ್ತಾಳ? ಹೋಗೆ. ಯಾಕಕ್ಕ ಹಿಂಗ್ ಮಾತಾಡ್ತೀರಾ? ನಿಮ್ಗೆ ಹೆಲ್ಪ್ ಮಾಡೋದು ನನ್ ಸೌಭಾಗ್ಯ ಅನ್ಕೋಬೇಕು. ಆದ್ರೆ ಆದ್ರೆ ನಂಗೆ 6 ಗಂಟೆ ನಂತರ ಕಣ್ ಸ್ವಲ್ಪ ಮಂಜಾಗಿರುತ್ತೆ, ಸರಿಯಾಗಿ ಕಾಣಿಸಲ್ಲ. 6 ಗಂಟೆ ಮೇಲ್ ತಾನೆ, ಬೆಳಗ್ಗೆಯಿಂದ 6 ಗಂಟೆವರೆಗೂ ಕೆಲಸ ಮಾಡು. 6 ಗಂಟೆ ಮೇಲೆ ಅವ್ರ ಮೈದ್ನ ಬರ್ತಾರೆ, ಎಲ್ಲ ಮಾಡ್ತಾರೆ ಅಲ್ವೇನಕ್ಕ? ಥ್ಯಾಂಕ್ ಯು ಅಕ್ಕ. ನೀವಿನ್ನ ಇಲ್ಲೇ ಇರ್ತೀರಿ? ಇಲ್ಲ ಕಣೆ, ನಮಗ್ ಬೇರೆ ಕೆಲಸ ಇದೆ, ನಾವಿನ್ ಹೊರಡ್ತೀವಿ. ಅಯ್ಯೋ ಹೀರಮ್ಮ, ತಿಂಡಿ ಮಾಡ್ಕೊಡ್ತೀನಿ. ಮೊದಲನೇ ಸಲ ಮನೆಗ್ ಬಂದಿದ್ದೀರಾ? ಹೇಗೂ ಇನ್ಮೇಲೆ ಇಲ್ಲೇ ಇರ್ತಾಳೆ, ನಾವ್ ಅವಾಗ ಅವಾಗ ಬಂದ್ ಹೋಗ್ತೀವಿ. ಬಾಯ್ ಕಣೆ ಸುಚಿ. ಬಾಯ್. ಅಕ್ಕ ಬನ್ನಿ, ಮನೆ ತೋರಿಸಿ. ಮೊದ್ಲು ಕಾಫಿ ಮಾಡ್ಕೊಡ್ತೀನಿ, ಆಮೇಲೆ ಮನೆ ತೋರಿಸಿ. ಒಂದ್ ಕಂಡೀಷನ್ ಮೇಲೆ, ಇವತ್ತಿಂದ ಮನೆ ಕೆಲಸ ನಾನೇ ಮಾಡ್ತೀನಿ, ಕಾಫಿನೂ ನಾನೇ ಮಾಡ್ಕೊಡ್ತೀನಿ. ಓಕೆ. ಅಕ್ಕೆ ಅಕ್ಕೆ ಅಕ್ಕೆ, ಅಯ್ಯ ಅಯ್ಯೋ, ಏನಾಯ್ತು? ಯಾರು ಇವಳು?
ಯಾರು ಇವಳು? ಅವಳು ನಮ್ ಸುಚಿತ್ರ ಕಣ.